ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ನೀವು ಆಡ್ತಕ್ಕಂತಹ ಮಾತಿನಿಂದ ಕೆಲವು ತೊಂದರೆಗಳಾಗುತ್ತೆ. ಹಾಗಾಗಿ ಮಾತನ್ನು ಆಡುವಾಗ ಯಾರ ಜೊತೆಯಲ್ಲಿ ಯಾವ ಸ್ಥಳದಲ್ಲಿ ಏನನ್ನು ಮಾತಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಪರಿಜ್ಞಾನ ಹೆಚ್ಚಾಗಿರಬೇಕಾದಂಥದ್ದು. ಈ ಮಾತಿನಿಂದ ಆಗತಕ್ಕಂತಹ ಪರಿಣಾಮ ಕುಟುಂಬದ ಮೇಲೂ ಆಗುತ್ತೆ. ಕೇವಲ ನಿಮಗೆ ಮಾತ್ರ ಅಲ್ಲ, ಇಡೀ ಕುಟುಂಬಕ್ಕೆ ಅದರಿಂದ ತೊಂದರೆ ಆಗ್ತಕ್ಕಂಥದ್ದಿರುತ್ತೆ. ವೃತ್ತಿ ಅಥವಾ ವ್ಯಾಪಾರ ಇದನ್ನು ಆಶ್ರಯ ಮಾಡಿಕೊಂಡಿರತಕ್ಕಂಥವ್ರಿಗೆ ಅನುಕೂಲ ಇರುವಂಥದ್ದು. ಮನೆಯನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಆಲೋಚನೆಗಳು ಬರಬಹುದು, ಆದರೆ ಅದು ಸದ್ಯಕ್ಕೆ ಬೇಡ ಅನ್ನುವಂಥದ್ದಾಗತ್ತೆ. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ವಿಚಾರಕ್ಕೆ ಕಿರಿಕಿರಿ ಆಗಬಹುದು. ಸರಿಯಾಗಿ ಆಲೋಚನೆಯನ್ನು ಮಾಡಿದಾಗ ಅದಕ್ಕೆ ಪರಿಹಾರ ನಿಮ್ಮಲ್ಲೇ ಇರುವಂಥದ್ದು. ಆರೋಗ್ಯ, ಹಣ ಇವೆಲ್ಲವೂ ಕೂಡ ಚೆನ್ನಾಗಿರುವಾಗ ನಾವು ಉತ್ತಮವಾದಂತಹ ಕೆಲಸವನ್ನು ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ದಿವಸ ಆಗಿದೆ. ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ, ಹೆಸರನ್ನು ಮಾಡಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಂಕಲ್ಪವನ್ನು ಮಾಡಿ ಅಂತಕ್ಕಂಥದ್ದು. ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಮಾನಸಿಕವಾದಂತಹ ನೆಮ್ಮದಿ ಒಂದು ನಿಮಗೆ ಸಿಕ್ಕಿಬಿಟ್ರೆ ಪ್ರತಿಯೊಂದು ಕೂಡ ನಿಮ್ಮ ವಶವಾಗ್ತಕ್ಕಂಥದ್ದು. ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತಾದರೆ ಏನಿದ್ರೂ ಕೂಡ ಅದು ಯಾವುದು ಸಕಾಲಕ್ಕೆ ಸರಿಯಾದಂತಹ ರೀತಿಯಲ್ಲಿ ಉಪಯೋಗಕ್ಕೆ ಬರದೇ ಇರತಕ್ಕಂತಹದ್ದಾಗತ್ತೆ. ನಿಮ್ಮ ಧಾರಾಳತನ, ಕೊಡುಗೈಯ ಒಂದು ಬುದ್ಧಿ ಬೇರೆಯವರಿಗೆ ಮಾದರಿಯಾಗ್ತಕ್ಕಂಥದ್ದು. ಅದರಿಂದ ಒಂದಷ್ಟು ಜನಕ್ಕೆ ಅನುಕೂಲವೂ ಕೂಡ ಇರುವಂಥದ್ದಾಗತ್ತೆ. ಹಿರಿಯರ ಆಶ್ರಯ, ಹಿರಿಯರ ಮಾರ್ಗದರ್ಶನ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಯಾವುದೇ ರೀತಿಯ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಆ ವಿವಾದಗಳು ಬಗೆಹರಿದೇ ಇದ್ದಾಗ ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗತ್ತೆ, ನಿರಾಸೆಯಾಗತ್ತೆ, ಅಸಮಾಧಾನವಾಗತ್ತೆ, ಅಶಾಂತಿಯೂ ಕೂಡ ಉಂಟಾಗುವಂಥದ್ದಾಗತ್ತೆ. ಕ್ರೀಡಾಪಟುಗಳು ವಿಶೇಷವಾದಂತಹ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ ಇದು. ಗರ್ಭಿಣೀ ಸ್ತ್ರೀಯರು ಕೂಡ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ಅಪರಿಚಿತ ವ್ಯಕ್ತಿಯ ಜೊತೆಯಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳಾಗಬಹುದು. ಆದಷ್ಟು ಅದನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ, ಆದರೆ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಕೇವಲ ಹಣದಿಂದ ಎಲ್ಲವನ್ನ ಸಾಧನೆ ಮಾಡ್ತೀನಿ ಅಂತಕ್ಕಂತಹ ಭ್ರಮೆ ಬೇಡ ಅನ್ನುವಂಥದ್ದು. ಮನೆಯ ಸಮಸ್ಯೆಗಳಿಂದ ಉದ್ವೇಗಕ್ಕೊಳಗಾಗ್ತೀರಿ. ಇದನ್ನು ನೀವೇ ಸರಿಪಡಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗಿರುತ್ತೆ. ಮಾನಸಿಕವಾದಂತಹ ಧೈರ್ಯ ತನ್ನಿಂದ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಊಹಾಪೋಹಗಳಿಂದ ಮಾನಸಿಕವಾದಂತಹ ಖಿನ್ನತೆಗೊಳಗಾಗ್ತೀರಿ. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪುಗಳನ್ನು, ಇಲ್ಲ ಸಲ್ಲದ ಅಪವಾದಗಳನ್ನು ನಿಮ್ಮ ಮೇಲೆ ಹೇರುವಂಥದ್ದು ಅಥವಾ ನಿಮಗೆ ಆ ರೀತಿಯ ಅಪವಾದಗಳು ಬರುವಂಥದ್ದು ಬಹಳ ಅಧೈರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಗೋಪೂಜೆಯನ್ನು, ಗೋ ಸೇವೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕೌಟುಂಬಿಕ ಸಾಮರಸ್ಯದಿಂದ ಸಂತೋಷವನ್ನು ಅನುಭವಿಸ್ತೀರಿ. ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದು ನಿರ್ಧಾರವನ್ನು ಮಾಡುವಂತಹ ವಿಚಾರದಲ್ಲಿ ನಿಮ್ಮ ಮನಸ್ಸು ಏಕಮುಖವಾಗಿರುತ್ತೆ. ಆ ರೀತಿಯ ಒಂದು ಸಾಮರಸ್ಯ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ಎನ್ನುವಂಥದ್ದು ನಿಮಗೆ ಸಂತೋಷವನ್ನು ಕೊಡುತ್ತೆ. ವ್ಯವಹಾರದಿಂದ ಬೇರೆಯವರಿಗೂ ಲಾಭವಾಗುತ್ತೆ. ನೀವು ಕೂಡ ಸಾಧಿಸಿದ ಹಾಗೆ ಆಗುವಂಥದ್ದು. ಯಾರನ್ನೂ ಕೂಡ ಹೆಚ್ಚು ಹಚ್ಚಿಕೊಂಡು ನಿಮ್ಮದೇ ಆದಂತಹ ಕೆಲವು ದೌರ್ಬಲ್ಯಗಳನ್ನು ಹೇಳಿಕೊಳ್ಳಬೇಡಿ. ನಂತರದಲ್ಲಿ ದುಃಖಕ್ಕೊಳಗಾಗ್ತೀರಿ. ಅದು ಬೇಡ ಅನ್ನುವಂಥದ್ದು. ಮಕ್ಕಳಿಂದ ಏನೋ ಒಂದು ರೀತಿಯ ವಿಶೇಷವಾದ ಸಂತೋಷ, ಖುಷಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಆಹಾರ ವ್ಯತ್ಯಯವನ್ನು ಮಾಡ್ಕೊಳ್ತೀರಿ. ಆರೋಗ್ಯದಲ್ಲಿ ಮಾತ್ರ
ವ್ಯತ್ಯಾಸಗಳು ಕಂಡು ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ. ಮನಸ್ಸಿಗೆ ನೆಮ್ಮದಿ ಇರುವಂತಹ ದಿವಸ ಇದು. ಹಾಗಾಗಿ ಯಾವುದು ನಿಮಗೆ ಸಲ್ಲುವುದಿಲ್ವೋ ಅಂತಹ ವಿಚಾರಗಳು ಬೇಡವೇ ಬೇಡ ಅನ್ನುವಂಥದ್ದು ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.